ಆತ್ಮೀಯ SLC ವಿದ್ಯಾರ್ಥಿಗಳಿಗೆ ಮತ್ತೊಮ್ಮೆ ವಿಡಿಯೋ ಪಾಠಕ್ಕೆ ಸ್ವಾಗತ. ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ನಾವು ಈ 10ನೇ ವಾರ್ಷಿಕ ಪರೀಕ್ಷೆಗೆ ತಯಾರಿ ಪೂರ್ವದಲ್ಲಿ ನಾವು ಈ ಒಂದು ಅಧ್ಯಾಯದಲ್ಲಿ ಅಂದರೆ ಪ್ರತಿಯೊಂದು ಅಧ್ಯಾಯದಲ್ಲಿ ಬರ್ತಕ್ಕಂಥ ಒಂದು ಸೂತ್ರಗಳ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಹಾಗೆ ಆ ಒಂದು ಪ್ರತಿ ಅಧ್ಯಾಯದಲ್ಲಿ ಬರುವ ಪ್ರಮುಖ ಅಂಶಗಳನ್ನು ಕೂಡ ನಾವು ಚರ್ಚೆ ಮಾಡುತ್ತಾ ನೋಡೋಣ. ಮೊದಲಿಗೆ ನಾವು ಸಮಾಂತರ ಶ್ರೇಣಿಯಲ್ಲಿನ ಒಂದು ಸೂತ್ರಗಳು ಏನಿದ್ದಾವೆ ಅಂತಕ್ಕಂಥದ್ರ ಬಗ್ಗೆ ತಿಳ್ಕೊಂಡಾಗ, ಸಮಾಂತರ ಶ್ರೇಣಿಯಲ್ಲಿ ಮೊದಲಿಗೆ ಸಮಾಂತರ ಶ್ರೇಣಿ ಅಂದರೆ ಏನು ಅಂತಕ್ಕಂಥ ಒಂದು ಅಂಶವನ್ನು ತಾವು ತಿಳಿದುಕೊಳ್ಬೇಕು. ಸಮಾಂತರ ಶ್ರೇಣಿ ಅಂತಂದರೆ, ಈ ಸಮಾಂತರ ಶ್ರೇಣಿಯಲ್ಲಿ ಮೊದಲನೇ ಪದವನ್ನು ನಾವು ಏನು ಹೇಳ್ತೀವಿ AN ಎಂದು, ಎರಡನೇ ಪದವನ್ನು A2 ಎಂದು, ಹಾಗೆ ಎನ್ನೇ ಪದವನ್ನು ನಾವು ಏನಂತ ಕರಿತೀವಿ AN ಎಂದು ನಾವು ಕರಿತೀವಿ. ಸಾಮಾನ್ಯ ವ್ಯತ್ಯಾಸ ಏನಾಗಿರುತ್ತೆ ಇಲ್ಲಿ D ಆಗಿರುತ್ತದೆ. ಸೊ ಇದನ್ನೇ ನಾವು ಸಾಮಾನ್ಯ ರೂಪದಲ್ಲಿ ಬರೆದಾಗ ಸಮಾಂತರ ಶ್ರೇಣಿಯನ್ನು A1 A2 A3 ಡ್ಯಾಶ್ 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 AN ಕೂಡ ಆಗಿರುತ್ತದೆ. ಆದ್ದರಿಂದ ಇಲ್ಲಿ ಸಾಮಾನ್ಯ ವ್ಯತ್ಯಾಸ, ಕಾಮನ್ ಡಿಫ್ರೆನ್ಸ್ ಏನಾಗಿದೆ, ಯಾವುದೇ ಎರಡು ಅನುಕ್ರಮ ಪದಗಳ ನಡುವಿನ ವ್ಯತ್ಯಾಸವನ್ನು ನಾವು ಹೇಳ್ತೀವಿ. ಹಾಗಾಗಿ A2 ಮೈನಸ್ A1 ಇಸ್ ಈಕ್ವಲ್ ಟು A3 ಮೈನಸ್ A2 ಇಸ್ ಈಕ್ವಲ್ ಟು ಡ್ಯಾಶ್ 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 N+1 ಮೈನಸ್ AN ಅಂದರೆ ಇದು ನಮಗೆ ಸಾಮಾನ್ಯ ವ್ಯತ್ಯಾಸ ಆಗಿರುತ್ತೆ. ಅಂದರೆ ಸಮಾಂತರ ಶ್ರೇಣಿ ಅಂದರೆ ಯಾವುದೇ ಎರಡು ಅನುಕ್ರಮ ಪದಗಳ ನಡುವಿನ ವ್ಯತ್ಯಾಸ ಸ್ಥಿರವಾಗಿದ್ದರೆ ಅಂತಹ ಶ್ರೇಣಿಗೆ ನಾವು ಸಮಾಂತರ ಶ್ರೇಣಿ ಅಂತ ಹೇಳ್ತೀವಿ. ಹಾಗಾಗಿ ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪವನ್ನು ಸಾಮಾನ್ಯವಾಗಿ A, A+D, A+2D, A+3D ಡ್ಯಾಶ್ 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 A+N-1 ಇಂಟು D ಎಂದು ಕೂಡ ನಾವು ಬರಿತೀವಿ. ಇಲ್ಲಿ ನೋಡ್ತಾ ಇರ್ಬೋದು ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪವನ್ನು ನಾವು ಹೀಗೆ ಬರಿತೀವಿ. ಇದಾದ ನಂತರ ನಮಗೆ ಈ ಸಮಾಂತರ ಶ್ರೇಣಿಯಲ್ಲಿ N ಪದಗಳ ಮೊತ್ತವನ್ನು ಕಂಡುಹಿಡಿಯೋದು ಮತ್ತು N ಪದವನ್ನು ಕಂಡುಹಿಡಿತಕ್ಕಂಥ ಸೂತ್ರಗಳನ್ನು ತಿಳ್ಕೊಳ್ಬೇಕಾಗುತ್ತೆ. ಪ್ರಮುಖವಾಗಿರ್ತಕ್ಕಂಥದ್ದು ಈಗ ಸಮಾಂತರ ಶ್ರೇಣಿಯ Nನೇ ಪದ ಏನಾಗಿದೆ ಅಂತಂದರೆ, ಸಮಾಂತರ ಶ್ರೇಣಿಯ ಮೊದಲ ಪದ A ಮತ್ತು ಸಾಮಾನ್ಯ ವ್ಯತ್ಯಾಸ D ಆದಾಗ Nನೇ ಪದ ಏನಾಗಿರುತ್ತೆ AN ಇಸ್ ಈಕ್ವಲ್ ಟು A+N-1 ಇಂಟು D ಅಂತಕ್ಕಂಥದ್ದು Nನೇ ಪದವಾಗಿರುತ್ತದೆ. ಇದರ ಮೇಲೆ 2 ಅಂಕದ ಪ್ರಶ್ನೆ ಬಿಡಿಸ್ತಕ್ಕಂಥದ್ದು ಬರುತ್ತೆ ನಿಮಗೆ. ಇದಾದ ನಂತರ ಪ್ರಮುಖವಾಗಿ ಮತ್ತೆ ಇಲ್ಲಿ ಮೊತ್ತವನ್ನು ಕಂಡುಹಿಡಿತಕ್ಕಂಥ ಸೂತ್ರಗಳು ಬರ್ತವೆ. ಸಮಾಂತರ ಶ್ರೇಣಿಯಲ್ಲಿ ಮೊದಲ N ಪದಗಳ ಮೊತ್ತವನ್ನು ಕಂಡುಹಿಡಿಯಬೇಕಾಗಿ 2 ಸೂತ್ರಗಳು ಬರ್ತವೆ. ಮೊದಲ ಪದ ಮತ್ತು ಸಾಮಾನ್ಯ ವ್ಯತ್ಯಾಸ ಕೊಟ್ಟಾಗ, ಹಾಗೂ ಮೊದಲ ಪದ ಮತ್ತು ಕೊನೆಯ ಪದವನ್ನು ಕೊಟ್ಟಾಗ. ಈಗ ನಾವು ಮೊದಲ ಪದ ಹಾಗೂ ಸಾಮಾನ್ಯ ವ್ಯತ್ಯಾಸ D ಅನ್ನು ಕೊಟ್ಟಾಗ ನಾವು ಯಾವ ಸೂತ್ರವನ್ನು ಉಪಯೋಗಿಸ್ತೀವಿ ಅಂದರೆ SN ಇಸ್ ಈಕ್ವಲ್ ಟು N/2 ಇಂಟು ಬ್ರಾಕೆಟ್ 2A+N-1 ಇಂಟು D. ಇಲ್ಲಿ N ಅಂದರೆ ಪದಗಳ ಸಂಖ್ಯೆ ಮತ್ತು A ಅಂದರೆ ಮೊದಲ ಪದ, D ಅಂದರೆ ಸಾಮಾನ್ಯ ವ್ಯತ್ಯಾಸವಾಗಿರುತ್ತದೆ. ಈಗ ನಾವು ಮುಂದಿನ ಒಂದು ಸೂತ್ರ ಅಂತಂದಾಗ, ಸಾಮಾನ್ಯ ವ್ಯತ್ಯಾಸ ಕೊಡದೆ ಮೊದಲ ಪದ ಮತ್ತು ಕೊನೆಯ ಪದವನ್ನು ಕೊಟ್ಟಾಗ ನಾವು ಕಂಡಿರ್ತಕ್ಕಂಥ ಸೂತ್ರ ಯಾವುದು SN ಅಂತಂದಾಗ ನೀವು ನೋಡ್ತಾ ಇರ್ಬೋದು SN ಇಸ್ ಈಕ್ವಲ್ ಟು N/2 ಇಂಟು ಬ್ರಾಕೆಟ್ A+L. A ಅಂದರೆ ಮೊದಲ ಪದ, L ಅಂದರೆ ಕೊನೆಯ ಪದವಾಗಿರುತ್ತದೆ ಅಂತ ಹೇಳ್ತೀವಿ. ಹಾಗಾಗಿ ಈ ಒಂದು ಸಮಾಂತರ ಶ್ರೇಣಿಯಲ್ಲಿ ನಮಗೆ 2 ಅಂಕದ ಪ್ರಶ್ನೆಗಳು ಬಂದಾಗ ಅಲ್ಲಿ ಎನ್ನೇ ಪದವನ್ನು ಕಂಡುಹಿಡಿಯಬೇಕಾದ್ರೆ ನಮಗೆ AN ಇಸ್ ಈಕ್ವಲ್ ಟು A+N-1 ಇಂಟು D ಮತ್ತು ಮೊತ್ತವನ್ನು ಕಂಡುಹಿಡಿಯಬೇಕಾದ್ರೆ SN ಇಸ್ ಈಕ್ವಲ್ ಟು N/2 ಇಂಟು ಬ್ರಾಕೆಟ್ 2A+N-1 ಇಂಟು D ಅಂತಕ್ಕಂಥ ಸೂತ್ರಗಳನ್ನು ನಾವು ಉಪಯೋಗಿಸ್ಬೋದು. ಈಗ ಮುಂದಿನ ಅಧ್ಯಾಯ, ಪ್ರಮುಖವಾಗಿರ್ತಕ್ಕಂಥ ಅಧ್ಯಾಯ ಅಂತ ಹೇಳ್ಬೋದು ತ್ರಿಭುಜಗಳು. ತ್ರಿಭುಜದಲ್ಲಿ ನಮಗೆ ಸಾಮಾನ್ಯವಾಗಿ ಇಲ್ಲಿ 2 ತ್ರಿಭುಜಗಳು ಸಮರೂಪಿಗಳಾಗಿರ್ತವೆ. ಸಮರೂಪಿ ತ್ರಿಭುಜಗಳ ಮೇಲೆ ಬಂದಾಗ 2 ತ್ರಿಭುಜಗಳು ಸಮರೂಪವಾಗಿರಬೇಕಾದ್ರೆ ಕೆಲವೊಂದು ಕಂಡೀಷನ್ಗಳನ್ನು ನಾವು ತಿಳ್ಕೊಂಡಿರ್ಬೇಕು. ಏನದು? ಅವುಗಳ ಅನುರೂಪ ಕೋನಗಳು ಸಮನಾಗಿರಬೇಕು ಮತ್ತು ಅವುಗಳ ಅನುರೂಪ ಬಾಹುಗಳು ಅನುಪಾತಗಳೇನಾಗಿರಬೇಕು, ಸಮಾನುಪಾತದಲ್ಲಿ ಇರಬೇಕು ಅಂತಕ್ಕಂಥ. ಅಂದರೆ ಈ ಕಂಡೀಷನ್ ತಿಳ್ಕೊಂಡ್ರೆ ಅಂದರೆ ಅವುಗಳ ಅನುರೂಪ ಕೋನಗಳು ಸಮನಾಗಿರಬೇಕು ಮತ್ತು ಅವುಗಳ ಅನುರೂಪ ಬಾಹುಗಳ ಅನುಪಾತ ಸಮವಾಗಿದ್ದೇ ಆದರೆ ಅವುಗಳು ಏನಾಗಿರ್ತವೆ, ಸಮರೂಪಿಗಳಾಗಿರುತ್ತವೆ ಅಂತ ಹೇಳ್ತೀವಿ. ಸೊ ಇಲ್ಲಿ ಪ್ರಮುಖವಾಗಿರ್ತಕ್ಕಂಥ ಒಂದು ಪ್ರಮೇಯ ಅಂತ ಹೇಳಿದಾಗ ಈ ತ್ರಿಭುಜದಲ್ಲಿ ಮೂಲ ಸಮಾನುಪಾತತೆಯ ಪ್ರಮೇಯ ಅಥವಾ ಟೇಲ್ಸ್ ಪ್ರಮೇಯ ಅಂತ ನಾವು ಹೇಳ್ತೀವಿ. ಇದು ಪರೀಕ್ಷೆಯಲ್ಲಿ 5 ಅಂಕದ ಪ್ರಶ್ನೆಯಾಗಿ ಕೂಡ ಬರ್ಬೋದು. 1 ಅಂಕದಲ್ಲಿ ನಿರೂಪಣೆ, 4 ಅಂಕದಲ್ಲಿ ಸಾಧನೆ. ಸೊ ಇದರ ನಿರೂಪಣೆ ಏನಿದೆ ಅಂತ ನೋಡಿದಾಗ, ತ್ರಿಭುಜದ 2 ಬಾಹುಗಳನ್ನು 2 ವಿಭಿನ್ನ ಬಿಂದುಗಳಲ್ಲಿ ಛೇದಿಸುವಂತೆ ಒಂದು ಬಾಹುವಿಗೆ ಸಮಾಂತರವಾಗಿ ಎಳೆದಿರ್ತಕ್ಕಂಥ ಸರಳ ರೇಖೆಯು ಉಳಿದೆರಡು ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ. ಸೊ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ತ್ರಿಭುಜವನ್ನು ತೆಗೆದುಕೊಂಡಾಗ ABC ತ್ರಿಭುಜದಲ್ಲಿ D ಮತ್ತು E ಅಂತಕ್ಕಂಥ 2 ವಿಭಿನ್ನ ಬಿಂದುಗಳಾದ ಅವುಗಳನ್ನು ಸೇರಿಸ್ತಕ್ಕಂಥ ರೇಖೆ ಏನಾಗಿದೆ D, ಇದು ಮೂರನೇ ಬಾಹು BCಗೆ ಸಮಾಂತರವಾಗಿದೆ ಅಂತ ನಾವು ಹೇಳ್ಬೋದು. ಅಂದರೆ D ಸಮಾಂತರವಾಗಿದೆ BC ಅಂದಾಗ ಅಲ್ಲಿ ಉಳಿದಿರತಕ್ಕಂಥ 2 ಬಾಹುಗಳೇನಿದಾವೆ ಅವುಗಳು ಸಮಾನುಪಾತದಲ್ಲಿ ವಿಭಾಗಿಸೋದು AD ಡಿವೈಡೆಡ್ ಬೈ DB ಇಸ್ ಈಕ್ವಲ್ ಟು AE ಡಿವೈಡೆಡ್ ಬೈ EC ಅಂತ ನಾವು ಇಲ್ಲಿ ನೋಡ್ತಾ ಹೋಗ್ಬೋದು.
ಸೊ ಇದು ಮೂಲ ಸಮಾನುಪಾತತೆಯ ಪ್ರಮೇಯ ಅಥವಾ ಒಂದು ಟೇಲ್ಸ್ ಪ್ರಮೇಯ ನಿರೂಪಣೆ ಆಗಿದೆ. ನಿರೂಪಣೆ 1 ಅಂಕದಲ್ಲಿ ಬರುತ್ತೆ. ಈಗ ಇದರ ಮುಂದಿನ ಭಾಗ ಅಂತಂದಾಗ ಇದರ ಒಂದು ವಿಲೋಮವನ್ನು ತೆಗೆದುಕೊಂಡಾಗ ತ್ರಿಭುಜದ ಯಾವುದಾದ್ರೂ 2 ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುವ ರೇಖೆಯು ಅದರ 3ನೇ ಬಾಹುಗೆ ಸಮಾಂತರವಾಗಿರುತ್ತೆ ಅಂತ ನಾವು ಹೇಳ್ಬೋದು. ಇದಾದ ನಂತರ ನಮಗೆ ಇಲ್ಲಿ ಈ ಒಂದು ಅಭ್ಯಾಸದಲ್ಲಿ ತ್ರಿಭುಜಗಳ ನಿರ್ಧಾರಕ ಗುಣಗಳ ಬಗ್ಗೆ ತಿಳಿದುಕೊಳ್ಬೇಕು. ತ್ರಿಭುಜಗಳ ನಿರ್ಧಾರಕ ಗುಣಗಳ ಬಗ್ಗೆ ಈಗಾಗಲೇ ಹಿಂದಿನ ತರಗತಿಗಳಲ್ಲಿ ತಾವು ತಿಳ್ಕೊಂಡಿದ್ದೀರಿ. ಅಲ್ಲಿ ಬರ್ತಕ್ಕಂಥ ಸಾಮಾನ್ಯವಾಗಿ ಬಾಹು ಬಾಹು ಬಾಹು, ಕೋನ ಕೋನ ಕೋನ, ಬಾ ಕೋ ಬಾ ಮತ್ತು ಕೋ ಬಾ ಕೋ, ಲಂ ಕ ಬಾ ಅಂತಕ್ಕಂಥ ನಿಯಮಗಳು ನೀವು ತಿಳಿದುಕೊಂಡಿದ್ದೆ. ಆದರೆ ಇಲ್ಲಿ ಪ್ರಮುಖವಾಗಿ ನೋಡಿದಾಗ ನಮಗೆ 2 ತ್ರಿಭುಜಗಳಲ್ಲಿ ಅನುರೂಪ ಕೋನಗಳು ಸಮನಾದರೆ ಅವುಗಳ ಅನುರೂಪ ಬಾಹುಗಳ ಅನುಪಾತಗಳು ಕೂಡ ಸಮನಾಗಿರ್ತವೆ. ಆದ್ದರಿಂದ ಇದಕ್ಕೆ ನಾವು ಹೇಳ್ತೀವಿ ಸಮರೂಪ ತ್ರಿಭುಜಗಳಾಗಿದ್ದೀವಿ ಅಂತ ನಾವು ಹೇಳ್ತೀವಿ. ಈ ತ್ರಿಭುಜಗಳನ್ನು ಹೋಲಿಕೆ ಮಾಡಿ ನೋಡಿದಾಗ ಇಲ್ಲಿರ್ತಕ್ಕಂಥ ಅನುರೂಪ ಕೋನಗಳು ಸಮನಾಗಿವೆ. ಕೋನ ಎಗೆ, ಕೋನ ಡಿ, ಕೋನ ಬಿಗೆ, ಕೋನ ಇ, ಕೋನ ಸಿಗೆ, ಕೋನ ಎಫ್. ಹಾಗಾಗಿ ಇವು ಏನಾಗಿದ್ದಾವೆ ಸಮರೂಪ ತ್ರಿಭುಜಗಳಾಗಿದ್ದಾವೆ ಅಂತ ನಾವು ಹೇಳ್ತೀವಿ. ಇಂಥ ಒಂದು ಗುಣಗಳನ್ನು ನಾವೇನು ಹೇಳ್ತೀವಿ ಕೋನ 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 ನಿರ್ಧಾರಕ ಗುಣ ಎಂದು ನಾವು ಹೇಳ್ತೀವಿ. ಯಾಕೆಂದರೆ ಇಲ್ಲಿರುವ 2 ತ್ರಿಭುಜಗಳ ಅನುರೂಪ ಕೋನಗಳು ಪರಸ್ಪರ ಸಮನಾಗಿವೆ. ಅದನ್ನು ನಾವು ಎ ಅಂದರೆ ಆ್ಯಂಗಲ್ 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 ಅಂತ ನಾವು ಕೂಡ ಹೇಳ್ಬೋದು. ಸೊ ಈಗ ಮುಂದೆ ನೋಡಿದಾಗ ಇನ್ನೊಂದು ತ್ರಿಭುಜ ಇದೆ. ತ್ರಿಭುಜದಲ್ಲಿ ತೆಗೆದುಕೊಂಡಾಗ 3 ಅನುರೂಪ ಕೋನಗಳು ಸಮನಾಗಿದ್ದೇ ಆದರೆ ಅವುಗಳ ಅನುರೂಪ ಕೋನಗಳು ಸಮನಾಗಿದ್ದಾಗ ಅವುಗಳು ಸರ್ವಸಮ ಆಗಿರ್ತವೆ ಅಥವಾ ಸಮರೂಪಿಗಳಾಗಿರುತ್ತವೆ ಅಂತ ನಾವು ಹೇಳ್ತೇವೆ. ಒಂದು ಅಂಶವನ್ನು ನೆನಪಿಡ್ತಕ್ಕಂಥದ್ದು ಅತ್ಯವಶ್ಯಕವಾಗಿದೆ. ಏನದು? ಒಂದು ತ್ರಿಭುಜದ 2 ಕೋನಗಳು ಕ್ರಮವಾಗಿ ಮತ್ತೊಂದು ತ್ರಿಭುಜದ 2 ಕೋನಗಳಿಗೆ ಸಮನಾಗಿದ್ದರೆ ಆ 2 ತ್ರಿಭುಜಗಳು ಸಮರೂಪಿಗಳಾಗಿರುತ್ತವೆ ಅಂತ ನಾವು ಹೇಳ್ತೀವಿ. ಸೊ ಇಲ್ಲಿ ಇನ್ನೂ ಒಂದು ನಿಯಮವನ್ನು ತಿಳಿದುಕೊಂಡಾಗ 2 ತ್ರಿಭುಜಗಳಲ್ಲಿ ಒಂದು ತ್ರಿಭುಜದ 3 ಬಾಹುಗಳು ಮತ್ತೊಂದು ತ್ರಿಭುಜದ 3 ಬಾಹುಗಳನ್ನೇ ಸಮಾನುಪಾತ ಹೊಂದಿದ್ದರೆ ಅವುಗಳ ಅನುರೂಪ ಕೋನಗಳು ಸಮನಾಗಿರುತ್ತವೆ ಮತ್ತು ಅದರಿಂದ ಆ 2 ತ್ರಿಭುಜಗಳು ಸಮರೂಪಿಗಳಾಗಿರುತ್ತವೆ. ಈ ನಿರ್ಧಾರಕ ಗುಣಕ್ಕೆ ನಾವೇನಂತ ಹೇಳ್ತೀವಿ ಅಂದರೆ ಬಾಹು ಬಾಹು ಬಾಹು. ಅಂದರೆ 2 ಅನುರೂಪ ತ್ರಿಭುಜಗಳು ಕೊಟ್ಟಾಗ ಅಲ್ಲಿರುವ 3 ಬಾಹುಗಳು ಅನುರೂಪ ಬಾಹುಗಳು ಸಮನಾಗಿದ್ದು ಮತ್ತು ಅವುಗಳ ಸಮಾನುಪಾತದಲ್ಲಿದ್ದರೆ ಅಂಥದಕ್ಕೆ ಕೂಡ ನಾವು ತ್ರಿಭುಜಗಳು ಸಮರೂಪಿಗಳಾಗಿರುತ್ತವೆ ಅಂತ ನಾವು ಹೇಳ್ತೀವಿ. ಅದಾದ ನಂತರ ತ್ರಿಭುಜದ ಒಂದು ಕೋನವು ಮತ್ತೊಂದು ತ್ರಿಭುಜದ ಒಂದು ಕೋನಕ್ಕೆ ಸಮನಾಗಿದ್ದು ಕೋನಗಳು ಉಂಟು ಮಾಡಿರುವ ಬಾಹುಗಳು ಸಮಾನುಪಾತದಲ್ಲಿದ್ದರೆ ಆ 2 ತ್ರಿಭುಜಗಳು ಸಮರೂಪಿಗಳಾಗಿರುತ್ತವೆ. ಇದನ್ನು ಬಾಕೋಬ ನಿರ್ಧಾರಕ ಗುಣ ಎಂದು ನಾವು ಕರಿತೀವಿ. ಅಂದರೆ ತ್ರಿಭುಜದ ಒಂದು ಕೋನ ಮತ್ತು ಆ ಕೋನವನ್ನು ಉಂಟು ಮಾಡಿರ್ತಕ್ಕಂಥ 2 ಬಾಹುಗಳು ಇನ್ನೊಂದು ಅನುರೂಪ ತ್ರಿಭುಜದ ಒಂದು ಕೋನ ಮತ್ತು ಆ ಕೋನ ಉಂಟು ಮಾಡಿರ್ತಕ್ಕಂಥ ಬಾಹುಗಳಿಗೆ ಸಮಾನುಪಾತದಲ್ಲಿದ್ದರೆ ಸಮಾನವಾಗಿದ್ದರೆ ಅದಕ್ಕೆ ನಾವು ಬಾಕೋಬ ನಿರ್ಧಾರಕ ಗುಣ ಎಂದು ನಾವು ಕರಿತೀವಿ. ಇದಾದ ನಂತರ ಪ್ರಮುಖವಾಗಿರ್ತಕ್ಕಂಥ ಇನ್ನೊಂದು ಪ್ರಮೇಯ ಅಂತ ಹೇಳ್ಬೋದು ಇಲ್ಲಿ ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳು. ಸಮರೂಪ ತ್ರಿಭುಜದ ವಿಸ್ತೀರ್ಣ ಪ್ರಮೇಯವನ್ನು ನಿರೂಪಿಸಿ ಅಂತಂದಾಗ 1 ಅಂಕದ ಪ್ರಶ್ನೆ ಬಂದರೆ ನಾವು ಇದನ್ನು ಈ ರೀತಿಯಲ್ಲಿ ಬರಿಬೋದು. 2 ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳ ಅನುಪಾತಗಳು ಅವುಗಳ ಅನುರೂಪ ಬಾಹುಗಳ ವರ್ಗಗಳ ಅನುಪಾತಕ್ಕೆ ಸಮನಾಗಿರ್ತವೆ. ಅದನ್ನು ಚಿತ್ರವನ್ನು ಹಾಕಿಕೊಂಡು ನೋಡಿದಾಗ 2 ತ್ರಿಭುಜಗಳಲ್ಲಿ ABC ಮತ್ತು PQRನಲ್ಲಿ ಇಲ್ಲಿರುವ ಅನುರೂಪ ಬಾಹುಗಳು ಯಾವುದು ಅಂದರೆ AB PQ, EBಗೆ PQ ಆಗಿದೆ, BCಗೆ QR ಮತ್ತು ACಗೆ PR ಅಂತಕ್ಕಂಥ ಒಂದು ಅನುರೂಪ ಬಾಹುಗಳು. ಸೊ ಅನುರೂಪ ಬಾಹುಗಳ ವರ್ಗಗಳು ಏನಾಗಿದೆ ಆ ತ್ರಿಭುಜಗಳ ವಿಸ್ತೀರ್ಣಗಳಿಗೆ ಸಮನಾಗಿದೆ. ಅಂದರೆ ತ್ರಿಭುಜ ABCಯ ವಿಸ್ತೀರ್ಣ ಬಾಗಿಲೆ ತ್ರಿಭುಜ PQRನ ವಿಸ್ತೀರ್ಣಗಳು ಅವುಗಳ ಅನುರೂಪ ಬಾಹುಗಳು ಯಾವುದಾಗಿದೆ AB ಬೈ PQ ಹೋಲ್ ಸ್ಕ್ವೇರ್, BC ಬೈ QR ಹೋಲ್ ಸ್ಕ್ವೇರ್, AC ಡಿವೈಡ್ ಬೈ PR ಹೋಲ್ ಸ್ಕ್ವೇರ್. ಅಂದರೆ ಅದರ ವಿಸ್ತೀರ್ಣಗಳು ಅವುಗಳ ಅನುರೂಪ ಬಾಹುಗಳ ವರ್ಗಗಳಿಗೆ ಸಮನಾಗಿದೆ. ಯಾವುದೇ ಒಂದು ಬಾಹು ಇದ್ದರೂ ಕೂಡ ನಡೀತದೆ. ಇದಾದ ನಂತರ ಇನ್ನೊಂದು ಪ್ರಮುಖವಾಗಿ ಇಲ್ಲಿ ಬರ್ತಕ್ಕಂಥ 5 ಅಂಕದ ಪ್ರಶ್ನೆ ಅಂತ ಹೇಳ್ಬೋದು ನಾವು. ಈಗಾಗಲೇ ಮಾದರಿ ಪ್ರಶ್ನೆ ಪತ್ರಿಕೆ ಮತ್ತು ಒಂದು ಪ್ರಿಪರೇಟರಿ ಎಕ್ಸಾಮ್ದಲ್ಲಿ ನೋಡಿದಾಗ ನಮಗೆ ಒಂದು ಬಾರಿ ಪೈಥಾಗೋರಸ್ ಪ್ರಮೇಯ ಮತ್ತೊಂದು ಬಾರಿ ಥೇಲ್ಸ್ ಪ್ರಮೇಯ ಬಂದಿದೆ 5 ಅಂಕದ ಪ್ರಶ್ನೆ. ಹಾಗಾಗಿ ಇಲ್ಲಿ ನಿರೂಪಣೆಗೆ 1 ಅಂಕ. ಸೊ ಪೈಥಾಗೋರಸ್ ಪ್ರಮೇಯ ಏನಾಗಿದೆ? ಇದಕ್ಕೆ ನಾವು ಲಂಬಕೋನ ತ್ರಿಭುಜದ ಒಂದು ಲಂಬಕೋನ ತ್ರಿಭುಜದಲ್ಲಿ ವಿಕರ್ಣದ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ವರ್ಗಗಳ ಮೇಲಿನ ಮೊತ್ತಕ್ಕೆ ಸಮನಾಗಿರುತ್ತದೆ ಅಂತ ಹೇಳ್ತೀವಿ. ಹಾಗಾಗಿ ಇದು ಲಂಬಕೋನ ತ್ರಿಭುಜಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಮೇಯ ಅಂತ ಕೂಡ ನಾವು ಹೇಳ್ತೀವಿ. ಸೊ ಚಿತ್ರವನ್ನು ನೋಡಿದಾಗ ABC ಅಂತಕ್ಕಂಥ ತ್ರಿಭುಜದಲ್ಲಿ ಕೋನ B ಏನಾಗಿದೆ 90 ಡಿಗ್ರಿ ಲಂಬಕೋನವಾಗಿದೆ. ಹಾಗಾಗಿ ಇಲ್ಲಿ ವಿಕರ್ಣ ಯಾವುದಾಗಿದೆ AC ಸ್ಕ್ವೇರ್. ಸೊ ವಿಕರ್ಣದ ಮೇಲಿನ ವರ್ಗ ಏನಾಗಿದೆ ಉಳಿದಿರುವ 2 ಬಾಹುಗಳು, ಒಂದು ಬಾಹು BC
ಇನ್ನೊಂದು ಬಾಹು ಎ ಬಿ ಅಂತಕ್ಕ. ಅಂದರೆ ಉಳಿದಿರುವ ಎರಡು ಬಾಹುಗಳ ಮೇಲಿನ ವರ್ಗಗಳ ಮೊತ್ತಕ್ಕೆ ಏನಾಗಿದೆ, ಇದು ಸಮನಾಗಿದೆ. ಹಾಗಾಗಿ ಇದು ಒಂದು ಅಂಕದ ಪ್ರಶ್ನೆ. ನೀವು ನಿರೂಪಣೆ ಕೇಳಿದಾಗ ಬರೀಬಹುದು, ಪೈಥಾಗೋರಸ್ ನಿಯಮವನ್ನು ನಿರೂಪಿಸಿ ಎಂದಾಗ ಒಂದು ಲಂಬಕೋನ ತ್ರಿಭುಜದಲ್ಲಿ ವಿಕರ್ಣದ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ಮೇಲಿನ ವರ್ಗಗಳ ಮೊತ್ತಕ್ಕೆ ಸಮನಾಗಿದೆ ಎಂದು ನಾವು ತೋರಿಸ್ಬೋದು. ಹಾಗಾಗಿ ಇದರ ಒಂದು ವಿಲೋಮ ತೆಗೆದುಕೊಂಡಾಗ ಒಂದು ತ್ರಿಭುಜದಲ್ಲಿ ಅತ್ಯಂತ ದೊಡ್ಡ ಬಾಹುವಿನ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ಮೇಲಿನ ವರ್ಗಗಳ ಮೊತ್ತಕ್ಕೆ ಸಮನಾದರೆ ಆ ಎರಡು ಬಾಹುಗಳ ನಡುವೆ ಲಂಬಕೋನ ಏರ್ಪಡಿಸ್ತದೆ. ಇದು ಆ ಪೈಥಾಗೋರಸ್ ಪ್ರಮೇಯದ ವಿಲೋಮವಾಗಿದೆ ಅಂತ ನಾವು ಹೇಳ್ಬೋದು. ಹೀಗೆ ನಾವು ಈ ಒಂದು ವಿಡಿಯೋದಲ್ಲಿ ಕೇವಲ ಮೊದಲ 2 ಅಧ್ಯಾಯಗಳ ಬಗ್ಗೆ ತಿಳಿದುಕೊಂಡವೆ. ಮುಂದಿನ ಒಂದು ವಿಡಿಯೋದಲ್ಲಿ ಉಳಿದಿರುವ ಅಧ್ಯಾಯಗಳ ಬಗ್ಗೆ ನಾವು ತಿಳಿದುಕೊಳ್ತಾ ಹೋಗೋಣ. ಧನ್ಯವಾದಗಳು.